BJP ಅವರೇ BJP ಒಳಗೆ ಭಾಳ ಬಂದಿದ್ದಾರೆ. ನೀವು ಮುಂದಾಗ್ರಿ. ಇಲ್ಲ, ಈಗ ನಮ್ಮ ಸಿದ್ಧಶ್ರೀ ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಒಂದು ಸಂಸ್ಥೆ ಇದೆ, ಅದರದ್ದು ಬ್ರ್ಯಾಂಚ್ ಉದ್ಘಾಟನೆ ಇದೆ. ಇವತ್ತು ನಮ್ಮ ಪೂಜ್ಯವಾದ ಸಿದ್ದರಾಜವರು ಧನ್ಯವಾದ ಏನು ನಾಯಕರಾದ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಈ ಶಾಖೆಯನ್ನು ಈಗಾಗಲೇ ಪ್ರಾರಂಭ ಆಗಿದೆ. ಅದು ಲಕ್ಷ್ಮೀ ಪೂಜೆ ಸರ್, ನಾಳೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಕ್ಕೆ ಯಾವ ಪುರುಷಾರ್ಥಕ್ಕೆ ಮಾಡ್ಲಕತ್ತಾರ ಮತ್ತು ಅವರೆಲ್ಲ ಹೊಗಳಿಸೋಲಕತ್ತಾರಲ್ಲ. ಎಲ್ಲರೂ ಕಡ್ಡಾಯವಾಗಿ MLAಗಳು, ರಾಜ್ಯ ನಾಯಕರು ಈ ಕೆಲಸ ಮಾಡಿದ್ರೆ ಮತ್ತು ಜೈಲಿಗೆ ಹೋಗಿದ್ರಲ್ಲ, ಇದಕ್ಕೆ ಹೋಗಿದ್ರು ಏನು ಎತ್ತಿನ ಹೊಳೆ ಹೋರಾಟಕ್ಕೆ ಹೋಗಿದ್ರು. ಆಲ್ಮಟ್ಟಿ ಸಂಪೂರ್ಣ ನೀರು ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ನೀರಾವರಿ ಮಾಡ್ಲಿಕ್ಕೆ ಜೈಲಿಗೆ ಹೋಗಿದ್ರು, ಅಥವಾ ಮೇಕೆದಾಟು ಸಲ ಜೈಲಿಗೆ ಹೋಗಿದ್ರು, ಅಥವಾ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರ ಬರಬೇಕಂತ ಜೈಲಿಗೆ ಹೋಗಿದ್ರು. ಅದು ಹಾಲಿ ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಅಸಹ್ಯ. ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ, ಅವ್ರ ಅರ್ಹತೆ ಇಲ್ಲ ಅವ್ರಿಗೆ. ಸೊ ಇವೆಲ್ಲ BJP ಒಳಗೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಹೊಗಳುವಿಕೆ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಪಕ್ಷ ಕಟ್ಟೋದವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅವ್ರು ಎಂದಾರು ಇಂಥದ್ದು ಮಾಡ್ಕೊಂಡ್ರ ಅಂತ ವಾಜಪೇಯಿ ಅವ್ರು ಮಾಡ್ಕೊಂಡ್ರ. ಇವತ್ತು ಪಾಪ ಅದ್ವಾನಿಯವ್ರು ಈಗ ದೇಶದಲ್ಲಿ ಪಕ್ಷ ಕಟ್ಟೋದವ್ರು ಎರಡಿದ್ದಂಥ BJPಯನ್ನು ಇವತ್ತು ದೇಶದಲ್ಲಿ ಅಧಿಕಾರ ಬರ್ಬೇಕಾದ್ರೆ ಮೂಲಕೊಂಡ್ರೆ ಲಾಲ್ ಕೃಷ್ಣ ಅದ್ವಾನಿ. ಅವ್ರದ್ದು ಯಾವುದಾದ್ರು ಸಮಾರಂಭ ಮಾಡಿದ್ರೆ ಈ ದೇಶದಲ್ಲಿ ಅವ್ರು ಮಾಡ್ಕೊಂಡ್ರ. ಮತ್ತು ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ BJP ಒಳಗೆ. ಯಾರೂ ಈ ರೀತಿ ವೈಭವೀಕರಣಿದು ಉದ್ದೇಶ ಏನಂದರೆ BJP ನವಂಬರ್ನಲ್ಲಿ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ, ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕೇಂದ್ರ ಹೈಕಮಾಂಡ್ ಹುಷಾರ್. ನನ್ನ ಹಿಂದೆ ಲಿಂಗಾಯತರಿದ್ದಾರೆ, ನನ್ನ ಹಿಂದೆ ಇಡೀ ಕರ್ನಾಟಕ ಜನ ಇದ್ದಾರೆ, 10 ಲಕ್ಷ ಜನ ಸೇರಿಸ್ತಾರಂತಾರೆ. ಹಾಕೋದೇ ಕುರ್ಚಿ 50,000 ಹಾಕ್ಯಾರ. ಇನ್ನು 9.5 ಲಕ್ಷ ಯಡಿಯೂರಪ್ಪನ ತೆಲಿಮೆ ಹಾಕೊಂಡಿರ್ತಾರೆ, ವಿಜಯನ ತೆಲಿಮೆ ಹಾಕೊಂಡಿರ್ತಾರೆ. ನವೆಂಬರ್ಗೆ ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ಅದ್ರ ಸಲುವಾಗಿನೇ ರೀ ಇದು. ಆ ವಿಜೇಂದ್ರ ಹೇಳಲ್ಲ, ಏನು ಹೇಳ್ಯಾನ, ರಿನ್ಯೂವಲ್ ಕೇಳ್ತಾರಂತ. ರಿನ್ಯೂವಲ್ ಆಗೋದಿಲ್ಲ ಅಂತ ಅವ್ರಿಗೆ ಖಚಿತ ಆಗಿದೆ. ಯಾವ ಬಾಯ್ ಎಲೆಕ್ಷನ್ ಗೆದ್ದಾರ? ಹಾಂ, ಯಾವ ಇಲೆಕ್ಷನ್ ಗೆದ್ದಾರ ಹೇಳಿ? ಒಂದರ ಇಲೆಕ್ಷನ್ ಗೆದ್ದಾರ? ಇಲ್ಲ. 25 ಇದ್ದ ಲೋಕಸಭಾ ಕ್ಷೇತ್ರಗಳು 17ಕ್ಕೆ ಬರ್ತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡಿಕೊಂಡ್ರು? ಕೊಪ್ಪಳ ಗೆಲ್ಲುವಂಥ ಲೋಕಸಭೆ ಯಾಕೆ ಹೋಯ್ತು? ಇವ್ರ ವ್ಯವಹಾರ BJPನ ಎಷ್ಟು ಮಾಡು. ಇವತ್ತು ವಿಜೇಂದ್ರನೇ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತ DK ಶಿವಕುಮಾರ್ ಹೇಳ ಉತ್ತರ ಕೊಟ್ಟೇನೆ ವಿಜೇಂದ್ರ. ನನಗೂ ಹೇಳಕ್ಕೆ ಒಂದು DK ಶಿವಕುಮಾರ್, ನಿನ್ನಂತ 4 ಪಾರ್ಟಿಗೆ ಸೇರೋದಲ್ಲ, ಅಯೋಗ್ಯ ಮನೆ ಬಾ ನಿನ್ನ ತಾಕತ್ತಿದ್ರೆ ಪಾರ್ಟಿ ಕರೆದ್ರೆ ನಿಮ್ಮನ್ನ ಯಾರು? DK ಶಿವಕುಮಾರ್ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡಿದ DK ಶಿವಕುಮಾರ್. ನನ್ನ ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಆಗ್ತದೆ. ಅಯೋಗ್ಯ ನನ್ನ ಮಗನ ನೀನು ಅಂತ ಅಯೋಗ್ಯನ ಪಕ್ಷಕ್ಕೆ ನಾಚಿ ಹೋಗುವಂಥ ಅಯೋಗ್ಯ ಅಲ್ಲ ಅಂತ ಹೇಳಿ. ಸರ್, ಈಗ ಹೈಕಮಾಂಡ್ ಹಿಂಗೆ ಒಮ್ಮೆ ದಮ್ ಇಟ್ಟು ವಿಜೇಂದ್ರ ಮಾತಾಡ್ಯಾನ ವಿಧಾನಸಭೆ. ರೈತರ ಬರೋರಿಗೆ ಮಾತಾಡ್ಯಾನ, ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡ್ಯಾನ, ನೀರಾವರಿ ಬಗ್ಗೆ ಏನು ಇಶ್ಯೂ ಏನು ಮಾತಾಡ ಹೇಳ್ರಿ. ನಮ್ಮ ತಂದೆಯವರಿದ್ದಾಗ ಸೈಕಲ್ ಕೊಟ್ಟರು, ನಮ್ಮ ತಂದೆಯವರಿದ್ದಾಗ ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು. ಹೌದಪ್ಪ, ನಿಮ್ಮ ತಂದೆಯವರು ಇದ್ದದ್ದು 4 ಸಲ ಮುಖ್ಯಮಂತ್ರಿ ಮಾಡ್ಯಾರ BJP. ಈ ರಾಜ್ಯ ಜನ 4 ಸಲ ಮುಖ್ಯಮಂತ್ರಿ ಮಾಡ್ಯಾರ, ವಿರೋಧ ಪಕ್ಷ ನಾಯಕ ಆಗಿದೆ. ಸಾಕಷ್ಟು ಮನಸ್ಸಿಗೆ ತುಂಬಟ್ಟು ರಾಜ್ಯಾಧ್ಯಕ್ಷರಾಗಿ ಸಾವಿರಾರು ಕೋಟಿ ಅಲ್ಲ 10,000 ಕೋಟಿ ಗಟ್ಟಲೆ ಹಣ ಕಳ್ಸ್ಕೊಂಡ್ರಿ. ನಿಮ್ಮ ಮನ್ಯಾಗ ಒಂದು ಕಾರ್ ಇರಲಿಲ್ಲ, ನಾನು ನೋಡಿನಿ. ಆ ಅಂಬಾಸಡರ್ ಕಾರು ಅದು BJPದಿತ್ತು. ಈಗೇನು ಪ್ರದರ್ಶನಕ್ಕೆ ಇಟ್ಟಾರಲ್ಲ, ನಾಳೆ ವಸ್ತು ಪ್ರದರ್ಶನ ಯಡಿಯೂರಪ್ಪನ ಹೋರಾಟ ಅಂತ. ಅದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಕಾರು. ಅದು ನಾನು ಕಾರ್ ಹತ್ರ ಕಸ್ಕೊಂಡು ಹೋದರು. ಇದೇ ಬಸವರಾಜ ಪಳ್ಳಿಸ್ವಾಮಿ ರಾಜ್ಯಾಧ್ಯಕ್ಷ ಇದ್ದಾಗ ನಾನು ಲಕ್ಕಿ ಕಾರ್ ಐತೆ ಕಸ್ಕೊಂಡು ಹೋಗಿ ತಮ್ಮ ಹೆಸರು ಹಾಕೊಂಡ್ರು. ಮನೆ ರಿಪೇರಿ ಮಾಡಿ ಬಣ್ಣ ಗಿಣ್ಣ ಹಚ್ಚಾರ, ಉರುಮಂಚೋದು ಹಚ್ಚಿ ತಯಾರು ಮಾಡಿರ್ತಾರೆ. ಹೈಕಮಾಂಡ್ ಅಷ್ಟು ವೀಕ್ ಇದೆ ಸರ್, ಪದೇ ಅವ್ರು ಬ್ಲ್ಯಾಕ್ ಮೇಲ್ ಒಳಗಾಗ್ಲಿಕ್ಕೆ. ಮತ್ತು ಅರ್ಥ ಅದೇ ಆಗ್ತದೆ. ಈಗ ನೋಡ್ರಿ, ನಾಳೆ 1,000-2,000 ಸ್ವಾಮಿಗಳನ್ನ ಕೂಡಿಸಿರ್ತಾರೆ. ಆದರೆ ಚಿಕ್ಕಪೇಟೆ ಸ್ವಾಮಿಗಳು ಅಂತ ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ ಐತಿ. ಅವತ್ತೇ ಅವರು ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತೆ ಮಂಗಳೂರಿನಾಗ. ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡ್ರಿಸ್ಬಿಟ್ಟಿರ್ತಾರೆ.
ಯಡಿಯೂರಪ್ಪರಿಗೆ ಕೈ ಹಚ್ಚಿದ್ರು ಹುಷಾರ್, ವಿಜಯೇಂದ್ರ ಕೈ ಹಚ್ಚಿದ್ರು ಹುಷಾರ್, ಇಡೀ ನಾವೆಲ್ಲ ಮಠಾಧೀಶರು ನಮ್ಮ ಬಿ ಜೆ ಪಿ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಅಲ್ಲ ಸರ್, ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೇನಾ ಸರ್ ಹೈಕಮಾಂಡ್? ಹೈಕಮಾಂಡ್ ವೀಕ್ ಇದೇನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡಕ್ಕೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗುರ್ತ, ಇವರು ಇಂಟೆಲಿಜೆನ್ಸರ್ ಏನು ಮಾಡ್ಲಿಕ್ಕತ್ತದ ಗೊತ್ತಾ, ಏನೂ ಉಳಿದಿಲ್ಲ ರೀ. ಈಗ ಬಿ ಜೆ ಪಿ ಒಳಗೆ ವಿಜೇಂದ್ರನ ತೆಗೆದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರೇ ರಾಜ್ಯ ಅಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ ಬಿ ಜೆ ಪಿ ಬರ್ತದೆ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನ್ಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತಂದ್ರೆ ಒಬ್ಬ ರಾಘವೇಂದ್ರನ ಮಗ ಕರ್ನಾಟಕ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯದ ಪ್ರಯತ್ನ ಮಾಡ್ಯಾರ, ಅದು ಇಲ್ಲಿ ಸಿಗಲಾರ್ದ ಕಾಲ ವೀರ ಶಿವ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು ಉಮಾ ಅರುಣಾದೇವಿ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಒಂದು ಕುಟುಂಬಕ್ಕೆ ಏನು ರೀ ಇವ್ರು ಏನು ಮಾಡ್ಯಾರ, ಏನು ಕಾಂಟ್ರಿಬ್ಯೂಷನ್ ಐತ್ರಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪನಾಗ, ಅವರು ವಿಶ್ವನಾಥ್ ಹೇಳ್ಯಾರಲ್ಲ ಅಂತ ಗಂಭೀರ ಆರೋಪ ಮಾಡ್ಯಾರ, ಮಾನ ಮರ್ಯಾದೆ ಇದ್ದವರು. ಇದು ಒಂದೇ ಅಲ್ಲ, ಭಾಳ ಆರೋಪಗಳು ಐತಿ, ಇದು ಅವಶ್ಯಕತೆ ಇರಲಿಲ್ಲ ಕಾರ್ಯಕ್ರಮ ಅಂತ ಹೇಳಿದಾರೆ ವಿಶ್ವನಾಥ್ ಹೇಳ್ಯಾರ. ಅವೊಬ್ಬ ಸೀನಿಯರ್ ಲೀಡ್ರ್ ಅಲ್ಲ ನಮ್ಮ ವಿಶ್ವನಾಥ್ ಆದರು, ಕರ್ನಾಟಕದ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕ. ಅವ್ರು ಹೇಳ್ಯಾರ, ಇದನ್ನೆಲ್ಲ ತಿಳ್ಕೊಬೇಕು. ಮತ್ತು ಕೇಂದ್ರದವರು ಸ್ವಲ್ಪ ಅರ್ಥಕೋಬೇಕು, ಇಂಥ ಗಂಭೀರ ಪ್ರಕರಣ ಇದ್ದಾಗ ನಾವು ಬರಬಾರ್ದು. ಮೋದಿಯವ್ರು ಏನು ಹೇಳ್ತಾರೆ, ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದಿದೆ ಕರ್ನಾಟಕ ಬಿ ಜೆ ಪಿಗಿನ ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ ಬಿ ಜೆ ಪಿ ಒಳಗೆ ಏನಾರ? ಯಾಕೆ ಸರ್ ಮೋದಿಯವ್ರು ಯಾಕೆ ಸುಮ್ಮನೆ? ಮೋದಿಯವ್ರು ಯಾಕೆ ಸುಮ್ಮನೆ? ಅದನ್ನೇ ನಾನು ಕೇಳಕತ್ತೇನಲ್ಲಿ. ಮೋದಿಯವರು ಇಡೀ ದೇಶದ ಜನರಿಗೆ ಏನು ಹೇಳ್ತಾರೆ, ಕುಟುಂಬ ರಾಜಕಾರಣ ಎಲ್ಲ ಮುಗಿಸಿದ್ರು ಅವರು. ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಯಾದವ್ನ ಮಗನ ಮುಗಿಸಿದ್ರ, ಲಾಲೂ ಪ್ರಸಾದ್ ಯಾದವ್ನ ಮುಗಿಸಿದ್ರ, ಮಮತಾ ಬ್ಯಾನರ್ಜಿನ ಮುಗಿಸಿದ್ರ, ತಮಿಳುನಾಡದಾಗ DMK ಅದು ಅವ್ರಂತರ DMK ಅಂತ ಎಷ್ಟು ಅಯೋಗ್ಯದು, ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ, ಏಡ್ಸ್ ಇದ್ದಂಗೆ, ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ ನಮ್ಮ ಸನಾತನ ಧರ್ಮ ಮುಗಿಸ್ತು. ಇದು ಕರ್ನಾಟಕ ಯಾಕೆ ಮುಗಿಸಲಾಗ್ಯಾರ ಮೋದಿ? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ ಬಿ ಜೆ ಪಿ 350 ಬರ್ತಾವೆ, ಆದ್ರೆ ಮಾಡಿದಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅನ್ನನ್ರಿ. ಆಪರೇಷನ್ ಕಮಲ ಮಾಡೋದು, ಈ 30-40 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಈಗ ಮನೆ ಆಯ್ತಲ್ಲ ಬಾಗಲಕೋಟೆ ದಾವಣಗೆರೆ, ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟೆಗೆ ಹೇಳ್ರಿ ನೋಡೋಣ. ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು, ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10 ಸಾವಿರ, ಹಿಂದುಳಿದ ವರ್ಗದವ್ರು 5 ಸಾವಿರ, ಸಾವಿರ ಅಂತ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋದು? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮ್ಯಾಗ ಯಾವ ಸಿದ್ದರಾಮಯ್ಯಗೂ ಹಾಕೋದಿಲ್ಲ, DK ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಆಗ್ತಾರೆ, ಅವ್ರು MP ಆಗ್ತಾರೆ ಸಾಬ್ರು. ಅವತ್ತು ಇಸ್ಲಾಂ ರಾಷ್ಟ್ರ ಮಾಡೋದು ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತರು. ಲಿಂಗಾಯತರಿಗೆ 10,000 ಕೊಟ್ಟಾರ ರೀ. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಹಂಚಾರ. 300 ಬೂತ್ ಎಷ್ಟಾಯ್ತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ಅದರ ರಾಜ್ಯಾಧ್ಯಕ್ಷರ ವೈಫಲ್ಯ ಪೂರ್ಣ ಆಗಿದೆ. ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಿಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮಿಲ್ಲ ಇವರು ಅಪ್ಪ ಮಗ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ ಹೆಂಗತ್ತ ಪ್ರಿಯಾಂಕಾ ಖರ್ಗೆ ಹುಡ್ತಾನೆ ಅವ್ರಿಗೆ,